ಈ ವಿಡಿಯೋದಲ್ಲಿ ಸರಳವಾದ ಸತ್ತು ಮತ್ತು ತಾಮ್ರಕೋಶದ ರಚನೆ ಮತ್ತು ಕಾರ್ಯವಿಧಾನವನ್ನ ತಿಳಿದುಕೊಳ್ಳೋಣ. ಅದರ ನಂತರ ಒಂದು ಪ್ರಯೋಗದ ಮೂಲಕ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ನೇರವಾಗಿ ನೋಡೋಣ. ಹಾಗಾದ್ರೆ ಆರಂಭಿಸೋಣ. ಮೊದಲು ಒಂದು ಪಾತ್ರೆಯನ್ನ ತೆಗೆದುಕೊಳ್ಬೇಕು. ಅದರಲ್ಲಿ ವಿನೆಗರ್ ಅನ್ನ ತುಂಬಬೇಕು. ಈ ವಿನೆಗರ್ ವಿದ್ಯುತ್ ವಿಭಾಜ್ಯವಾಗಿ ಅಂದ್ರೆ ಎಲೆಕ್ಟ್ರೋಲೈಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ನಂತರ ಎರಡು ಲೋಹದ ತುಂಡುಗಳನ್ನ ತೆಗೆದುಕೊಳ್ಬೇಕು. ಒಂದು ಕಾಪರ್ ಅಥವಾ ತಾಮ್ರದ್ದು, ಮತ್ತೊಂದು ಜಿಂಕ್ ಅಥವಾ ಸತ್ತು. ಇವು ವಿದ್ಯುದ್ದಾಗ್ರಗಳಾಗಿ ಕಾರ್ಯನಿರ್ವಹಿಸುತ್ತೆ, ಅಂದ್ರೆ ಎಲೆಕ್ಟ್ರೋಡ್ಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ಜಿಂಕ್ ಅನ್ನ ವಿನೆಗರ್ ಅಲ್ಲಿ ಮುಳುಗಿಸಿದ ಕ್ಷಣದಿಂದ ಅದರ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಉಂಟಾಗೋದನ್ನ ನಾವು ಗಮನಿಸಬಹುದು. ಯಾಕೆಂದ್ರೆ ಜಿಂಕ್ ವಿನೆಗರ್ನೊಂದಿಗೆ ಪ್ರತಿಕ್ರಿಯಿಸುತ್ತೆ, ಹೈಡ್ರೋಜನ್ ಅನಿಲವನ್ನ ಉತ್ಪಾದಿಸುತ್ತೆ. ಮತ್ತೊಂದೆಡೆ ತಾಮ್ರವು ವಿನೆಗರ್ನೊಂದಿಗೆ ಪ್ರತಿಕ್ರಿಯಿಸೋದಿಲ್ಲ. ಆದ್ರಿಂದ ತಾಮ್ರ ವಿದ್ಯುದ್ದಾಗ್ರದ ಮೇಲೆ ಯಾವುದೇ ಅನಿಲದ ಗುಳ್ಳೆಗಳು ಉಂಟಾಗೋದಿಲ್ಲ. ಆದ್ರೆ ಕಾಪರ್ ಮತ್ತು ಜಿಂಕ್ ವಿದ್ಯುದ್ದಾಗ್ರವನ್ನ ಒಂದು ತಂತಿಯ ಮೂಲಕ ಸಂಪರ್ಕಿಸಿದ ಕ್ಷಣದಿಂದ ಜಿಂಕ್ ವಿದ್ಯುದ್ದಾಗ್ರದಿಂದ ಎಲೆಕ್ಟ್ರಾನ್ ತಾಮ್ರ ವಿದ್ಯುದ್ದಾಗ್ರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತೆ. ಇದರಿಂದ ತಾಮ್ರ ವಿದ್ಯುದ್ದಾಗ್ರದ ಮೇಲೂ ಕೂಡ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗಲು ಆರಂಭವಾಗುತ್ತೆ. ತಾಮ್ರ ವಿದ್ಯುದ್ದಾಗ್ರದಲ್ಲಿ ಹೈಡ್ರೋಜನ್ ಅನಿಲದ ಉತ್ಪತ್ತಿ ಜಿಂಕ್ ವಿದ್ಯುದ್ದಾಗ್ರಕ್ಕಿಂತ ಹೆಚ್ಚು ವೇಗವಾಗಿರುತ್ತೆ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಕೂಡ ನಡೆಯುತ್ತೆ ಅನ್ನೋದನ್ನ ನೀವು ಗಮನಿಸ್ತೀರಾ ಅಷ್ಟೇ. ಆದ್ರೆ ಪ್ರಯೋಗವನ್ನ ನೋಡೋ ಮೊದಲು ನಿಮ್ಗೆ ಒಂದು ಪ್ರಶ್ನೆ. ಈ ಎರಡು ವಿದ್ಯುದ್ದಾಗ್ರಗಳಲ್ಲಿ ಧನ ವಿದ್ಯುದ್ದಾಗ್ರ ಯಾವುದು? ಹೌದು, ಕಾಪರ್ ಅಥವಾ ತಾಮ್ರ ವಿದ್ಯುದ್ದಾಗ್ರವೇ ಧನ ವಿದ್ಯುದ್ದಾಗ್ರ. ಯಾಕೆಂದ್ರೆ ಎಲೆಕ್ಟ್ರಾನ್ಗಳು ತಾಮ್ರ ವಿದ್ಯುದ್ದಾಗ್ರದ ಕಡೆಗೆ ಆಕರ್ಷಿತವಾಗಿದೆಯಲ್ವಾ, ಅಂದ್ರೆ ಅದು ಧನ ವಿದ್ಯುದ್ದಾಗ್ರವಾಗಿರುತ್ತೆ. ಆದ್ರಿಂದ ತಾಮ್ರ ವಿದ್ಯುದ್ದಾಗ್ರವು ಧನ ವಿದ್ಯುದ್ದಾಗ್ರವಾಗಿದ್ರೆ ಜಿಂಕ್ ವಿದ್ಯುದ್ದಾಗ್ರವು ಋಣ ವಿದ್ಯುದ್ದಾಗ್ರವಾಗಿದೆ. ಈಗ ಇದನ್ನೇ ಒಂದು ಪ್ರಯೋಗದ ಮೂಲಕ ನೋಡೋಣ. ಮೊದಲು ಒಂದು ಗಾಜಿನ ಪಾತ್ರೆಯನ್ನ ತೆಗೆದುಕೊಳ್ಳೋಣ. ಅದರಲ್ಲಿ ವಿನೆಗರ್ ಅನ್ನ ತುಂಬೋಣ. ಗಾಜಿನ ಪಾತ್ರೆಯನ್ನ ಬಳಸೋದಕ್ಕೆ ಕಾರಣ ವಿನೆಗರ್ ಪಾತ್ರೆಯೊಂದಿಗೆ ಪ್ರತಿಕ್ರಿಯಿಸಿ ಅದನ್ನ ಸವೆಸದಂತೆ ತಡೆಯುತ್ತೆ. ಈಗ ಒಂದು ತಾಮ್ರದ ತಂತಿ ಮತ್ತು ಒಂದು ಜಿಂಕ್ ನ ಮೊಳೆಯನ್ನ ತೆಗೆದುಕೊಳ್ತೇವೆ. ಇವು ಈ ಪ್ರಯೋಗದಲ್ಲಿ ವಿದ್ಯುದ್ದಾಗ್ರಗಳಾಗಿ ಕೆಲಸ ಮಾಡುತ್ತೆ. ಇವೆರಡಕ್ಕೂ ಪ್ರತ್ಯೇಕ ತಂತಿಗಳನ್ನ ಜೋಡಿಸ್ತೇವೆ. ನಂತರ ಇವೆರಡನ್ನ ವಿನೆಗರ್ನ ಒಳಗೆ ಸಂಪೂರ್ಣವಾಗಿ ಮುಳುಗಿಸೋಣ. ಆಗ ಜಿಂಕ್ ವಿದ್ಯುದ್ದಾಗ್ರದ ಮೇಲೆ ಗುಳ್ಳೆಗಳು ಉಂಟಾಗೋದನ್ನ ನಾವು ನೋಡ್ಬೋದು. ಆದ್ರೆ ತಾಮ್ರ ವಿದ್ಯುದ್ದಾಗ್ರದ ಮೇಲೆ ಯಾವುದೇ ರೀತಿ ಗುಳ್ಳೆಗಳು ಉಂಟಾಗೋದಿಲ್ಲ. ಅಂದ್ರೆ ಹೈಡ್ರೋಜನ್ ಅನಿಲ ಜಿಂಕ್ ನ ಮೊಳೆಯ ಮೇಲೆ ಮಾತ್ರ ಉತ್ಪತ್ತಿ ಆಗ್ತಾ ಇದೆ. ಈಗ ಇವೆರಡನ್ನು ಕನೆಕ್ಟ್ ಮಾಡೋಣ. ಆಗ ನೋಡ್ಬೋದು ನಾವು ಕಾಪರ್ ವಿದ್ಯುದ್ದಾಗ್ರದ ಮೇಲೆ ಕೂಡ ಗುಳ್ಳೆಗಳು ಉಂಟಾಗುತ್ತೆ. ಅಂದ್ರೆ ಹೈಡ್ರೋಜನ್ ಅನಿಲವು ಈಗ ತಾಮ್ರ ವಿದ್ಯುದ್ದಾಗ್ರದ ಮೇಲೂ ಉತ್ಪತ್ತಿ ಆಗ್ತಾ ಇದೆ. ಧನ್ಯವಾದಗಳು.